ಗಂಗಾವಳಿ ನದಿ ನೀರು ಭಾಗದಲ್ಲಿ ಮೃತದೇಹಗಳ ಶೋಧ ಕಾರ್ಯ ವಿಳಂಬವಾಗ್ತಾ ಇದೆ. ಸಗಡಗೇರಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇಂದು ಮತ್ತೆ 40% ಗ್ಯಾಸ್ ನೀರಿಗೆ ಬಿಡಲಿದ್ದಾರೆ HPLನ ತಜ್ಞರು. ಗ್ರಾಮದ 34 ಮನೆಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದಾರೆ ಜಿಲ್ಲಾಡಳಿತ. ಈಗ ಗಂಗಾವಳಿ ನದಿ ನೀರು ಭಾಗದಲ್ಲಿ ಮೃತದೇಹಗಳ ಶೋಧ ಕಾರ್ಯ ನಡೀತಾ ಇದೆ. ಆ ಗ್ಯಾಸ್ ಟ್ಯಾಂಕರ್ ಏನಿದೆ ಅದನ್ನು ಸ್ಲೋ ಆಗಿ ಅದನ್ನು ಆಚೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ನನಗೆ ಲಿಫ್ಟ್ ಅಂತೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ಹೆವಿ ತೊಗೊಂಡು ಹೋಗಿ JCB ತೊಗೊಂಡ್ಬಿಟ್ಟು ಎತ್ಕೊಂಡು ಬಿಡೋಕ್ಕಂತೂ ಆಗಲ್ಲ ಈಗ ಅದನ್ನು. ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸನ್ನು ಲೀಕ್ ಮಾಡ್ತಾರಂತ ನಾವು ಸಗಡಗೇರಿ ಭಾಗದಲ್ಲಿದ್ದೀವಿ. ಯಾಕೆಂದರೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಆ ಭಾಗದಲ್ಲಿ ನೀವು ನೋಡ್ಬೋದು ಎಲ್ಲ ವಾಹನಗಳನ್ನು ಕೂಡ ಈಗ ಸೇಫ್ಟಿ ದೃಷ್ಟಿಯಿಂದ ಅಗ್ನಿಶಾಮಕ ದಳದವರಿದ್ದಾರೆ. ಈ ಭಾಗದಿಂದ ಎಳೆ ತಂದು ತೆಂಗಿನ ಮರಕ್ಕೆ ಕಟ್ಟಲಾಗಿದೆ. ಅಲ್ಲಿಂದ ಈಗ ಗ್ಯಾಸನ್ನು ಲೀಕ್ ಮಾಡಿ ಬಿಡಲಾಗ್ತಾ ಇದೆ. ಸ್ವಲ್ಪ ಲೀಕೇಜ್ ಆಗಿದ್ದರೂ ಕೂಡ ಸಾಕಷ್ಟು ಅನಾಹುತಗಳಾಗ್ತದೆ. ಹೀಗಾಗಿ ಹಂತ ಹಂತವಾಗಿ ಈಗ ಗ್ಯಾಸನ್ನು ಹೊರಗಡೆ ಬಿಡ್ತಾ ಇರೋವಂಥದ್ದು ನೀವು ನೋಡ್ಬೋದು. ಈ ಭಾಗದ ಸಂಪೂರ್ಣ ಗ್ರಾಮದ ಎಲ್ಲ ಪ್ರದೇಶಗಳಲ್ಲಿ ಏನು ಜನಗಳಿದ್ದರು ಅವ್ರನ್ನೆಲ್ಲರೂ ಹೊರಗಡೆ ಕಳಿಸಿರುವಂಥದ್ದು. 2 ದಿನದಲ್ಲಿ ಈ ಗ್ಯಾಸ್ ಏನಿದೆ ಅದು ಹೊರಗಡೆ ಹೋಗುವಂಥದ್ದು ತುಂಬ ಅಪಾಯಕಾರಿಯಾದಂಥ ಒಂದು ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು. ಈಗ ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸ್ ಲೀಕ್ ಮಾಡ್ತಾ ಇರುವಂಥದ್ದು ಒಂದು ಗಾಳಿಯಲ್ಲಿ ತೇಲಿ ಹೋಗಬೇಕು. ಯಾಕೆಂದರೆ ಈಗ ಮಳೆಯೂ ಇದೆ, ಆಮೇಲೆ ಹೆಚ್ಚಿನ ಒಂದು ಗಾಳಿಯ ಒತ್ತಡವೂ ಇದೆ. ಹೀಗಾಗಿ ಆ ಗ್ಯಾಸನ್ನು ಹಂತ ಹಂತವಾಗಿ ನಿಧಾನವಾಗಿ ಬಿಟ್ಟಾಗ ಗ್ಯಾಸ್ ಕೆಳಗ ಭಾಗದಿಂದ ಹೋಗ್ತದೆ. ಏನೇ ಅಪಾಯ ಹೆಚ್ಚಿನ ಪ್ರಮಾಣದ ಆಗೋದಿಲ್ಲ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ಆಮೇಲೆ ಆಂಬುಲೆನ್ಸ್ಗಳನ್ನು ತರಲಾಗಿದೆ. 2 ಆಂಬುಲೆನ್ಸ್ಗಳನ್ನು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಂ ಹೂಡಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಈಗ ಮೊಕ್ಕಂ ಹೂಡಿರುವಂಥದ್ದು. ಇಡೀ ಗ್ರಾಮವನ್ನು ಖಾಲಿ ಮಾಡಿರುವಂಥದ್ದು. ಯಾಕಂತಂದರೆ ಈ ಗ್ರಾಮದಲ್ಲಿ ಯಾರಾದರೂ ಅಡುಗೆ ಅಥವಾ ವಿದ್ಯುತ್ತನ್ನು ಉಪಯೋಗಿಸಿದರೂ ಕೂಡ ಕಿಡಿ ಹತ್ತಿ ಬೆಂಕಿ ಹತ್ತುವಂತಹ ಸಾಧ್ಯತೆಗಳಿದ್ದಾವೆ. ಯಾರಿಗೂ ಕೂಡ ಈ ಭಾಗದಲ್ಲಿ ಹೋಗಲಿಕ್ಕೆ ಈಗ ಪರ್ಮಿಷನ್ನ ಕೊಡಲಿಲ್ಲ. ಮುಖ್ಯವಾಗಿ ಮೊಬೈಲನ್ನು ಬಂದ್ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈಗ ಏನಾದರೂ ಮಾಡಿ ಇವತ್ತು ಗ್ಯಾಸನ್ನು ಹೊರಗಡೆ ಹಾಕಿ ನಂತರದಲ್ಲಿ ಟ್ಯಾಂಕನ್ನು ಖಾಲಿ ಮಾಡಿ ಅದನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು HP ಕಂಪನಿಯವರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಈಗ ಸದ್ಯದ ಕಾರ್ಯಾಚರಣೆ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ಸಿಬ್ಬಂದಿಗಳು ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಪಾಯದ ನಡುವೆಯೂ ಕೂಡ ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳು, HP ಕಂಪನಿಯ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳು ಕೂಡ ತುರ್ತು ಅಗತ್ಯ ನೆರವಿಗೆ ಸಿದ್ಧರಾಗಿ ನಿಂತಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ದುರಂತ ಆಗದಂತೆ ಈ ಭಾಗದಲ್ಲಿ ಗ್ಯಾಸನ್ನು ಹೊರಗೆ ಲೀಕ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.